ಕೆಎಲ್ಇ ಮಹಾವಿದ್ಯಾಲಯದಲ್ಲಿ ಕ್ರೀಡಾ ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನೆ. ಸ್ಪಷ್ಟ ಗುರಿ, ನಿರಂತರ ಪರಿಶ್ರಮದಿಂದ ಯಶಸ್ಸು ಸಾಧ್ಯ. ಡಾಕ್ಟರ್ ಸಿಎಂ ತ್ಯಾಗರಾಜ್. ವಿದ್ಯಾರ್ಥಿಗಳು ಸ್ಪಷ್ಟ ಗುರಿ, ಶಿಸ್ತು, ಸಮಯ ಪಾಲನೆ ಹಾಗೂ ನಿರಂತರ ಪರಿಶ್ರಮವನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಮಾತ್ರ ಯಶಸ್ಸು ಸಾಧಿಸಲು ಸಾಧ್ಯ. ಸಮಾಜ ಯಾವಾಗಲೂ ಸಾಧಕರನ್ನು ಮಾತ್ರ ಗುರುತಿಸುತ್ತದೆ. ಆದ್ದರಿಂದ ಪಠ್ಯದ ಜೊತೆಗೆ ಕ್ರೀಡೆ, ಸಂಘ ಹಾಗೂ ಕ್ಲಬ್ ಚಟುವಟಿಕೆಗಳಲ್ಲಿಯೂ ಸಕ್ರಿಯವಾಗಿ ಭಾಗವಹಿಸಿ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಬೇಕು ಎಂದು ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಸಿಎಂ ತ್ಯಾಗರಾಜ್ ಹೇಳಿದ್ದಾರೆ. ನಾನು ಎರಡು ಅಭಿಪ್ರಾಯಗಳನ್ನು ಅನ್ಕೊಂಡಿರಲಿಲ್ಲ, ಇದು ಚೆನ್ನಾಗಿರ್ತದೆ ಈ ಊರು ಅಂತ. ನಮ್ಮೂರು ನಿಮ್ಮೂರಷ್ಟೇ ಚೆನ್ನಾಗಿದೆ. ನಮ್ಮೂರು ಚಿಕ್ಕಮಂಗ್ಳೂರು, ಬೆಟ್ಟ ಗುಡ್ಡ, ನದಿ, ನೀರು, ಕಾಡು, ನವಿಲು, ಪಕ್ಷಿ, ಬಾಲ್ಯ. ನಿನ್ನೆ ಪ್ರಭಾಕರ್ ಕೊರೆಯವರು ಒಂದು ಪುಸ್ತಕ ಗಿಫ್ಟ್ ಕೊಟ್ಟಿದ್ರು, ಅಷ್ಟರ್ಷಿಗಳು, 8 ಋಷಿ ಅಂತೇಳಿ. ಆ ಪುಸ್ತಕ ಓದ್ತಾ ಇದ್ದ ಅವ್ರು ಹೇಳ್ಕೊಂಡು ಹೋಗ್ತಾರೆ, ನನ್ನ ಊರಿನ ನದಿ, ನಾನು ಆಟ ಆಡ್ತಾ ಇದ್ದೀನಿ ಜಾಗ ಎಲ್ಲರೂ ಹೇಳ್ಕೊಂಡು, ಅಯ್ಯೋ ನಮ್ಮೂರಿದ್ದಾಗ ಇದೆಯಲ್ಲ ಊರು, ನಾಳೆ ನೋಡ್ತಾ ಇದ್ದೀನಲ್ಲ ಅಂತಕ್ಕಂಥ ಗುಂಗಿನಲ್ಲಿ ರಾತ್ರಿ ಮಲಗಿ ಬೆಳಿಗ್ಗೆ ಬಂದಾಗ ಹಸಿರು ಹಸಿರು ಭತ್ತದ ಗದ್ದೆಗಳು, ಕಬ್ಬು, ಇಷ್ಟು ಖುಷಿ ಆಗ್ತಾ ಇತ್ತು ಅಂದ್ರೆ ನಾನೇನೋ ಒಂದಲ್ಲಿ ಇಲ್ಲೇ ಓಡಾಡಿದ್ದೇನಪ್ಪ ಅಂತಕ್ಕಂಥ ಒಂದು ಸಂತೋಷದಿಂದ ನಿಮಗೆ ಬಂದೆ. ಒಂದು ವಿಷಯ ಹೇಳ್ತಾ ಇದ್ದೆ, ನಾನು 10 ವರ್ಷದ ಕೆಳಗೆ ಇಂಗ್ಲೆಂಡ್ ಅನ್ನು ಪರಿಚಯ ಮಾಡಬೇಕಾದ್ರೆ ನಮ್ಮ ಪಾಟೀಲ್ರು 10 ವರ್ಷದ ಕೆಳಗೆ ಇಂಗ್ಲೆಂಡ್ ಹೋಗಿದ್ದೆ. ಅಲ್ಲಿ ಸರ್ಕಾರ ಕರ್ಸ್ಕೊಂಡಿತ್ತು, ನಾನೇ ಖರ್ಚು ಮಾಡ್ಕೊಂಡು ಹೋಗಿಲ್ಲ, ಅವರೇ ಖರ್ಚು ಮಾಡಿ. ಒಂದು ಉದ್ದೇಶ ಏನಿತ್ತು ಅಂದ್ರೆ, ನನ್ನ ಆಸೆ ಬಂದಿತ್ತು ಉತ್ತರ ಕರ್ನಾಟಕದ ಮಕ್ಕಳಿಗೆ ಭಾಷಾ ಶಿಕ್ಷೆಯನ್ನು ಕೊಡಬೇಕು. ನಿನ್ನೆ ಕೇಳಿ ಲಿಂಗಾಜ ಕಾಲೇಜಿಗೆ ಹೋಗಿದ್ದೆ, ಅಲ್ಲೂ ನಿಮ್ಮ ಥರನೇ ಎಲ್ಲ ಪ್ರೀತಿ ಸ್ನೇಹ ಎಲ್ಲರ ಮಾತು. ಒಂದು ತಿಂಗಳ ಕೆಳಗೆ ಗೌಟಿ ಮಠವ್ರು ಬಿಡಲಿಲ್ಲ, ನಿಪಾಣಿಗೆ ಬರಬೇಕು ಅಂದರು, ಅಲ್ಲಿಗೂ ಹೋಗಿದ್ದೆ. ಚಿಕ್ಕೋಡಿ ಇಂಜಿನಿಯರಿಂಗ್ ಎಲ್ಲ ಕಡೆ ಕೇಳಿಗೆ ಹೋಗಿ ಬಂದೆ, ಹೋಗ್ತಾನೆ ಇದ್ದೀನಿ. ಅದು ಯಾವ ಸಂಬಂಧನೋ ಅನುಬಂಧನೋ ಆತ್ಮಬಂಧನೋ ನನಗಂತೂ ಗೊತ್ತಿಲ್ಲ. ತುಂಬಿ ಪ್ರೀತಿಯನ್ನ, ಶಾಂತಿಯನ್ನ, ಸಂತೋಷವನ್ನ ವಿದ್ಯಾರ್ಥಿಗಳು, ಅಧ್ಯಾಪಕರೆಲ್ಲ ಸೇರಿ ನೀಡ್ತಾ ಇದ್ದೀರಾ. ಅವರು ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದ ಕೆಎಲ್ಇ ಪದವಿ ಮಹಾವಿದ್ಯಾಲಯದಲ್ಲಿ ಶುಕ್ರವಾರ ದಿನಾಂಕ 7ರಂದು ಆಯೋಜಿಸಿದ್ದ 2026-27ನೇ ಸಾಲಿನ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ಮತ್ತು ಪದವಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಬ್ರಿಟಿಷ್ ಕೌನ್ಸಿಲ್ನವರು ಒಂದು 10 ಜನ ಪ್ರಪಂಚದಲ್ಲಿ ಆಯ್ಕೆ ಮಾಡಿ, ಈ ಭಾರತ ದೇಶದ ನನ್ನನ್ನು ಮತ್ತೆ ಇನ್ನೊಂದು 2 ಜನ ಆಯ್ಕೆ ಮಾಡಿ, 3 ಮಂತ್ರಿಗಳಿದ್ರು, ನಾನಿದ್ದೆ ಆ ಡೆಲಿಗೇಷನ್ ಅಲ್ಲಿ. ಇಂಗ್ಲೆಂಡ್ ಹೋಗಿದೆ, ಸ್ಟ್ರಾಟ್ಫರ್ಡ್ ಆನ್ ಹೋಗಿದ್ದಾಗ ಶೇಕ್ಸ್ಪಿಯರ್ ಜಾಗ ಅದು, ಅದಕ್ಕೂ ನಿಮ್ಮದು ವ್ಯತ್ಯಾಸನೇ ಇಲ್ಲ ಅಂತ ಆ ದೇಶದಲ್ಲೂ ಅಷ್ಟೇ ಚೆನ್ನಾಗಿದೆ. ಒಂದು 4 ತಿಂಗಳ ಕೆಳಗೆ ಜಪಾನ್ ಹೋಗಿದ್ದೆ, ಅದು ನಾನೇ ಖರ್ಚು ಮಾಡಿಲ್ಲ, ಅಲ್ಲಿ ಕೂಡ ಹೋದಾಗ ಹಿರೋಶಿಮಾ, ನಾಗಸಾಕಿ, ಕೈಟೋ, ಯಸಾಕ ಹಲವಾರು ವಿಶ್ವವಿದ್ಯಾಲಯಗಳಿಗೆ ಹೋದಾಗ ಏನ್ ನಿಮ್ಮ ಹತ್ರ ನೋಡ್ತಾ ಇದ್ದೀನಿ, ಇದೇ ಸ್ಟ್ಯಾಂಡರ್ಡ್ ಆ ದೇಶದಲ್ಲಿ, ಆ ದೇಶ ಸ್ಟ್ಯಾಂಡರ್ಡೇ ನೀವು ಇಟ್ಕೊಂಡಿದ್ದೀರ, ನಿಮಗೆ ಹ್ಯಾಟ್ಸ್ ಆಫ್. ಮಾಡುತ್ತೇನೆ, ತಿರುಗಿಸ್ತೇನೆ, ಎಲ್ಲರಿಗೂ ಕಸ ಸಿಗುತ್ತಾ ಅಂತ ಒಂದೇ ಮಂಚು ಕಸ ಸಿಕ್ತಿಲ್ಲ, ಹುಡುಕ್ತೀನಿ. ಜಪಾನ್ ಹೋದಾಗ ಹಿಂಗೆ ಮಾಡ್ತಿದ್ದ, ಈ ಜಪಾನಿಯಲ್ಲಿ ಓಡಾಡ್ತಾರಲ್ಲ, ನೋಡ ಕಸ ಏನೋ ಸಿಗುತ್ತಾ, ಬೆಂಕಿ ಸಿಗುತ್ತಾ, ಎಲ್ಲಿ ಓದು ಬಂದು ನಿಮ್ಮ ಇಲ್ಲಿ ಬಂದಾಗ ಏನ್ ಖುಷಿ ಇದೆ, ಖುಷಿಯಾಯ್ತಾ, ಅಪರೂಪದ ಖುಷಿಯನ್ನ. ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಸ್ಥಳೀಯ ಸಲಹಾ ಸಮಿತಿಯ ಅಧ್ಯಕ್ಷರಾದ ಸುರೇಶ್ ಪಾಟೀಲ್ ಮಾತನಾಡಿ, ಜೀವನದಲ್ಲಿ ಸಾಧಕರಾಗಿ, ತಂದೆ ತಾಯಿಗೆ ಗೌರವ ನೀಡಿ, ನಿಮ್ಮ ಗುರುಗಳನ್ನು ಪೂಜ್ಯ ಭಾವದಿಂದ ಕಾಣಿರಿ, ಸ್ನೇಹಿತರೊಂದಿಗೆ ಉತ್ತಮ ಬಾಂಧವ್ಯ ಬೆಳೆಸಿಕೊಳ್ಳಿ, ಸಮಾಜದಲ್ಲಿ ಆದರ್ಶ ವ್ಯಕ್ತಿಗಳಾಗಿ ಬದುಕಿ, ಎಲ್ಲಕ್ಕಿಂತ ಮುಖ್ಯವಾಗಿ ಮೊದಲು ಒಳ್ಳೆಯ ಮನುಷ್ಯರಾಗಿರಿ. ಮನುಷ್ಯತ್ವಕ್ಕಿಂತ ದೊಡ್ಡ ಸಾಧನೆ ಮತ್ತೊಂದಿಲ್ಲ ಎಂದು ತಿಳಿಸಿದರು. 13 ಚಿನ್ನದ ಪದಕ ಗೆದ್ದಿತ್ತು, ಯಾರೂ ಭಾರತ. ಅದ್ರೊಳಗೆ 8 ಮಂದಿ ಮಹಿಳೆಯರು, ಹುಡುಗಿಯರು. ಅದಕ್ಕಾಗಿ ನೀವೆಲ್ಲ ವಿದ್ಯಾರ್ಥಿನಿಯರಿಗೆ ನಿಮ್ಮ ಜೀವನ ಕಾಯಂ ಚಿನ್ನದಂಗೆ ಆಗಲಿ ಅಂತೇಳಿ, ನಮ್ಮ ವಿದ್ಯಾರ್ಥಿಗಳಿಗೂ ಒಳ್ಳೆಯದಾಗಲಿ ಅಂತೇಳಿ, ಈ ತ್ಯಾಗರಾಜನವರು ಏನು ಹೇಳಿದ್ದಾರಲ್ಲ, ಅದೊಂದು 50% ನೀವು ಅಪ್ಲೈ ಮಾಡಿಕೊಂಡ್ರೂ ನಿಮ್ಮ ಜೀವನ ಭಾಳ ಯಶಸ್ಸಾಗುತ್ತದೆ. ಕಾರ್ಯಕ್ರಮಕ್ಕೆ ಪ್ರಾಚಾರ್ಯ MS ಕಾಣೆ, PN ತಳವಾರ್,
ಸಂತೋಷಿ ಹಿರೇಮಠ್, ಜ್ಯೋತಿ ತಮ್ಮಗೌಡ, ಮಹುವಾ ನಿಯೋಗಿ ಹಾಗೂ ಇನ್ನಿತರ ಶಿಕ್ಷಕರು, ಶಿಕ್ಷೇತರ ಸಿಬ್ಬಂದಿಗಳು ಹಾಜರಿದ್ದರು. ಪ್ರಗತಿ ಕದಂ ಈ ಸಾಧಕರಿಗೆ ಮಾನ್ಯ ಕುಲಪತಿಗಳಿಂದ ಸತ್ಕಾರ ಮತ್ತು ಸನ್ಮಾನ. ವಿಶೇಷ ಸಾಧಕರಿಗೆ ನಮ್ಮ ಮಾನ್ಯ ಕುಲಪತಿಗಳು ಹಾಗೂ ವೇದಿಕೆ ಅಲಂಕರಿಸಿದ ಅಧ್ಯಕ್ಷರು ಹಾಗೂ ನಮ್ಮ ಮಹಾವಿದ್ಯಾಲಯದ ಸಾಧಕರಿಗೆ ಸನ್ಮಾನ. ಬೆಳಗಾವಿಯ ನೆಹರು ವಿಶ್ವವಿದ್ಯಾಲಯ ಪಟ್ಟಿಯ ಶ್ರೇಷ್ಠ ಸಾಧಕರು ಕಿತ್ತೂರು ರಾಣಿ ಅದರೊಂದಿಗೆ ತ್ರಿಕೋನ ವಿಭಾಗದಲ್ಲಿ 94% ಪ್ರಥಮ ಸ್ಥಾನ ಗಳಿಸಿರುವ ಕವಿತಾ ವಿಲ್ಕರ್ 93.10% ದ್ವಿತೀಯ ಸ್ಥಾನ ಅಲಂಕರಿಸಿದ ಅಕ್ಷತಾ ಮಿರ್ಜೆ ಮತ್ತು 93% ತೃತೀಯ ಸ್ಥಾನವನ್ನು ಹೊಂದಿರುವ ಹಾಗೂ BS ಅಂಬರೀಶ್ ಅವರೇ ನಮ್ಮ ಸಂಸ್ಥೆಯ ಖಾತೆ ಸದಸ್ಯರಾಗಿದ್ದಾರೆ. ಎಲ್ಲ ಪ್ರೀತಿಯ ಗೆಳೆಯರು. ಪಂಚ್ ನ್ಯೂಸ್ಗಾಗಿ ಅಂಕಲಿಯಿಂದ ರಾಜು ಧೊಂಗಡಿ.